Good morning, friends. Welcome to Gurudev IAS, KS and Banking Academy, Dharwad. Friends, today we are going to start with sixth part of RRBPO Mains Level DI by Rinal sir. Okay. So friends, ನಾನು ಮೊದಲು ಹೇಳಿದ್ದೀನಿ ಬಿ ಕಾಶಿಯಸ್ ಏನಂತ ನಾನು ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀನಿ ಟೈಮ್ ರೆಸ್ಟ್ರಿಕ್ಷನ್ ಇರೋಗೋಸ್ಕರ. ಓಕೆ, ಟುಡೇ ಆಲ್ಸೋ ಐ ವಿಲ್ ಬಿ ಮೇಂಟೈನಿಂಗ್ ದ ಸೇಮ್ ಸ್ಪೀಡ್. ಓಕೆನಾ? ಲೆಟ್ಸ್ ಬಿಗಿನ್ ವಿತ್ ದ ಕ್ವಶನ್. ಕ್ವಶನ್ ಏನಿದೆ ನೋಡ್ರಿ. ಕ್ವಶನ್ ಏನು ಕೊಟ್ಟಿದ್ದಾರೆ? ಒಂದು ಲೈನ್ ಗ್ರಾಫ್ ಇದೆ ಸಿಂಪಲ್ ಲೈನ್ ಗ್ರಾಫ್ ಇದೆ, ಮತ್ತೇನು ಇಲ್ಲ. ದ ಚಾರ್ಟ್ ಗಿವನ್ ಬಿಲೋ ಶೋಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಇಲ್ಲಿಟ್ರೇಟ್ ಪಾಪ್ಯುಲೇಷನ್ ಅಂಡ್ ಲಿಟ್ರೇಟ್ ಪಾಪ್ಯುಲೇಷನ್. ಇಲ್ಲಿಟ್ರೇಟ್ ಮತ್ತೆ ಲಿಟ್ರೇಟ್ ಪಾಪ್ಯುಲೇಷನ್ ಅಲ್ಲಿ ಡಿಫರೆನ್ಸ್ ಇನ್ ಪರ್ಸೆಂಟೇಜ್. ಓಕೆ, ಏನಿದೆ ಹೇಳಿ? ಒಂದು ವಿಲೇಜ್ 6 ವಿಲೇಜಸ್ ಇದಾವೆ. ಯಾವ್ಯಾವ 6 ವಿಲೇಜಸ್ ಅಂದ್ರೆ PQRSTU 6 ವಿಲೇಜಸ್ ಅಲ್ಲಿ ಲಿಟ್ರೇಟ್ ಮತ್ತೆ ಇಲ್ಲಿಟ್ರೇಟ್ ಜನ ಎಷ್ಟಿದಾರಲ್ಲ, ಶಿಕ್ಷಿತರು ಅಶಿಕ್ಷಿತರು, ಅವ್ರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮತ್ತೇನ್ ಕೊಟ್ಟಿದ್ದಾರೆ? ಆಸ್ ವೆಲ್ ಆಸ್ ಹಾಫ್ ದ ನಂಬರ್ ಆಫ್ ಇಲ್ಲಿಟ್ರೇಟ್ ಮೇಲ್ಸ್ ಇನ್ ದಟ್ ವಿಲೇಜ್ ಅಂತಂದ್ರೆ ಇಲ್ಲಿಟ್ರೇಟ್ ಮೆಂಬರ್ಸ್ ಎಷ್ಟಿದಾರಲ್ಲ ಅವ್ರದ್ದು ಹಾಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 100 ಜನ ಇಲ್ಲಿಟ್ರೇಟ್ ಮೇಲ್ಸ್ ಇದ್ದಾರೆ ಅಂತ ತಿಳ್ಕೊಡಿ ಒಂದು ಪರ್ಟಿಕ್ಯುಲರ್ ವಿಲೇಜ್ ಅಲ್ಲಿ. ಅವ್ರು ನಮಗೆ ಕೊಟ್ಟಿರೋ ವ್ಯಾಲ್ಯೂ ಟೋಟಲ್ 100 ಅಲ್ಲ, ಅದರದ್ದು ಹಾಫ್ ಎಷ್ಟು ಅಂತಂದ್ರೆ 50. ಹೌದಾ? 50 ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಲೇಜ್ ಅಲ್ಲಿ 50 ಅಂತ ಡಾಟಾ ಶೇರ್ ಮಾಡಿದ್ರೆ ಇಲ್ಲಿಟ್ರೇಟ್ ಮೇಲ್ಸ್, ಫುಲ್ ಅಂತಂದ್ರೆ ಇದು ಹಾಫ್ ಆಯ್ತು, ಫುಲ್ ಅಂತಂದ್ರೆ 100 ಆಗುತ್ತೆ. ಇದೇ ತರ. ಓಕೆ, ಅದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಬ್ಲೂ ಲೈನ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಈ ಬ್ಲೂ ಲೈನ್ ಇದೆ ಅಲ್ಲ, ಬ್ಲೂ ಲೈನ್ ರಿಪ್ರೆಸೆಂಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಇಲ್ಲಿಟ್ರೇಟ್ ಅಂಡ್ ಲಿಟ್ರೇಟ್ ಪಾಪ್ಯುಲೇಷನ್ ಇನ್ ಪರ್ಸೆಂಟೇಜ್. ಲಿಟ್ರೇಟ್ ಮತ್ತೆ ಇಲ್ಲಿಟ್ರೇಟ್ ಪಾಪ್ಯುಲೇಷನ್ ಅಲ್ಲಿ ಡಿಫರೆನ್ಸ್ ಏನಿದೆ ಅಲ್ಲ ಪರ್ಸೆಂಟೇಜ್ ಅಲ್ಲಿ, ಅದು ರಿಪ್ರೆಸೆಂಟ್ ಮಾಡುತ್ತೆ. ರೆಡ್ ಲೈನ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ರೆಡ್ ಲೈನ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ? ಹಾಫ್ ದ ನಂಬರ್ ಆಫ್ ಇಲ್ಲಿಟ್ರೇಟ್ ಮೇಲ್ಸ್ ಎಷ್ಟಿದಾರಲ್ಲ ಅದ್ರದ್ದು ಹಾಫ್ ನಂಬರ್, ಅದನ್ನ ನಾವು ಡಬಲ್ ಮಾಡಿ ಡಾಟಾನ ರೆಕಾರ್ಡ್ ಮಾಡ್ಕೋಬೇಕು ಟೇಬಲ್ ಅಲ್ಲಿ. ಓಕೆ, ಮತ್ತೆ ನೋಡಿ ನೋಟ್ ಕೊಟ್ಟಿದ್ದಾರೆ, ಒಂದು ನೋಟ್ ಇದೆ. ನೋಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ ಈಚ್ ವಿಲೇಜ್ ನಂಬರ್ ಆಫ್ ಲಿಟ್ರೇಟ್ಸ್ ಆರ್ ಮೋರ್ ದೆನ್ ನಂಬರ್ ಆಫ್ ಇಲ್ಲಿಟ್ರೇಟ್ಸ್. ಇಲ್ಲಿ ಒಂದು ಫುಲ್ ಸ್ಟಾಪ್ ತಗೊಳ್ರಿ. ಏನ್ ಹೇಳ್ರಿ? ನಂಬರ್ ಆಫ್ ಲಿಟ್ರೇಟ್ಸ್ ಆರ್ ಮೋರ್ ದೆನ್ ಇಲ್ಲಿಟ್ರೇಟ್ಸ್ ಅಂತಂದ್ರೆ ಶಿಕ್ಷಿತರು ಏನಿದಾರಲ್ಲ ಪ್ರತಿ ವಿಲೇಜ್ ಅಲ್ಲಿ, ಶಿಕ್ಷಿತರು ಅಶಿಕ್ಷಿತರಿಗಿಂತ ಹೆಚ್ಚಿದ್ದಾರೆ ಸಂಖ್ಯೆದಲ್ಲಿ. ಹೌದಾ? ಸೇಮ್ ಅದೇ ಡಾಟಾ. ಇನ್ ಈಚ್ ವಿಲೇಜ್ ನಂಬರ್ ಆಫ್ ಲಿಟ್ರೇಟ್ಸ್ ಆರ್ ಮೋರ್ ದೆನ್ ನಂಬರ್ ಆಫ್ ಇಲ್ಲಿಟ್ರೇಟ್ಸ್. ಟೋಟಲ್ ಪಾಪ್ಯುಲೇಷನ್ ಏನಂತಂದ್ರೆ, ಟೋಟಲ್ ಪಾಪ್ಯುಲೇಷನ್ ಆಫ್ ವಿಲೇಜ್ ಏನ್ ಕೊಟ್ಟಿದ್ದಾರೆ? ನಂಬರ್ ಆಫ್ ಲಿಟ್ರೇಟ್ಸ್ ಪ್ಲಸ್ ನಂಬರ್ ಆಫ್, ಇಲ್ಲಿ ನೋಡಿ, ನಂಬರ್ ಆಫ್ ಲಿಟ್ರೇಟ್ಸ್ ಪ್ಲಸ್ ನಂಬರ್ ಆಫ್ ಇಲ್ಲಿಟ್ರೇಟ್ಸ್ ಅದೇ ಈಕ್ವಲ್ ಟು ನಂಬರ್ ಆಫ್ ಮೇಲ್ಸ್ ಪ್ಲಸ್ ನಂಬರ್ ಆಫ್ ಫಿಮೇಲ್ಸ್. ಹಿಂಗೂ ಅನ್ಬೋದು. ಟೋಟಲ್ ವಿಲೇಜ್ ಪಾಪ್ಯುಲೇಷನ್ ಕೇಳಿದ್ರೆ ಒಂದೇನ್ ಹೇಳ್ತೀರಾ? ಟೋಟಲ್ ಎಷ್ಟು ಮೇಲ್ಸ್ ಇದ್ದಾರೆ, ಟೋಟಲ್ ಫಿಮೇಲ್ಸ್ ಎಷ್ಟಿದ್ದಾರೆ, ಅವ್ರದ್ದು ಅಡಿಷನ್ ಟೋಟಲ್ ವಿಲೇಜ್ ಸಮ್ ಅಂತ. ಈ ರೀತಿನೂ ಹೇಳ್ಬೋದು. ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು ಅಂತಂದ್ರೆ, ಟೋಟಲ್ ಶಿಕ್ಷಿತರು ಎಷ್ಟು ಜನ ಇದ್ದಾರೆ ಮತ್ತೆ ಅಶಿಕ್ಷಿತರು ಎಷ್ಟಿದಾರಲ್ಲ ಅವ್ರದ್ದು ಇಬ್ಬರದು ಸಮ್ ಏನಾಗುತ್ತೆ, ಅದು ಟೋಟಲ್ ಪಾಪ್ಯುಲೇಷನ್ ಆಫ್ ವಿಲೇಜ್. ಅಲ್ಲಿ ನೀವು ಕೇಳ್ಬೋದು, ಲಿಟ್ರೇಟ್ಸ್ ಅಲ್ಲಿ ಮೇಲ್ ಲಿಟ್ರೇಟ್ಸು ಬರ್ತಾರೆ, ಫಿಮೇಲ್ ಲಿಟ್ರೇಟ್ಸು ಬರ್ತಾರೆ. ಇಲ್ಲಿಟ್ರೇಟ್ಸ್ ಅಲ್ಲಿ ಮೇಲ್ ಲಿಟ್ರೇಟ್ಸು ಬರ್ತಾರೆ, ಫಿಮೇಲ್ ಇಲ್ಲಿಟ್ರೇಟ್ಸು ಬರ್ತಾರೆ. ಸೊ ಇಫ್ ವಿ ಆಡ್ ನಂಬರ್ ಆಫ್ ಲಿಟ್ರೇಟ್ಸ್ ಅಂಡ್ ನಂಬರ್ ಆಫ್ ಇಲ್ಲಿಟ್ರೇಟ್ಸ್, that will also give us the total population of the village. And if we add the total number of females and total number of males, that will also give us the total population of the village. ಸೊ ಈ ಡಾಟಾನ ನಾನು ಇಲ್ಲಿ ರೆಕಾರ್ಡ್ ಮಾಡಿ ಬರ್ಕೊಂಡಿದ್ದೀನಿ. ಯಾರಿಗೆ ಇದ್ರಲ್ಲಿ ನೋಡಕ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಇಲ್ಲಿ ಟೇಬಲ್ ಅಲ್ಲಿ ನೋಡಿ ನೋಟ್ ಡೌನ್ ಮಾಡ್ಕೋಬಹುದು. ಫಸ್ಟ್ ಲಿಟ್ರೇಟ್ಸ್ ಟೋಟಲ್, ಇಲ್ಲಿಟ್ರೇಟ್ಸ್ ಟೋಟಲ್, then male illiterates, male literates, then female illiterates and female literates, and the difference between total number of literates and illiterates in percentage. ಓಕೆ, ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಇಷ್ಟು ಡಾಟಾ ಬಿಟ್ರೆ ಇನ್ನೇನಾದ್ರೂ ಇದೆ ನಮ್ಮ ಹತ್ರ? ನೋಟು ಮುಗೀತು, ಎಲ್ಲ ಮುಗೀತು. ಸೊ ಇಷ್ಟು ಡಾಟಾನ ಕಾಪಿ ಮಾಡಬೇಕು. ಡೈರೆಕ್ಟ್ಲಿ ಏನ್ ಮಾಡ್ಬೇಕಂತಂದ್ರೆ, ವಿ ಹ್ಯಾವ್ ಟು ಜಂಪ್ ಆನ್ ಟು ದ ಸಬ್ ಕ್ವಶನ್. ಯಾವ ತರ ಅಂತಂದ್ರೆ, ಇಲ್ಲಿ ನೋಡ್ರಿ, ಇನ್ ವಿಲೇಜ್ ಆರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿಟ್ರೇಟ್ ಫಿಮೇಲ್ಸ್ ಎಷ್ಟಿದ್ದಾರೆ? 400, ವಿಚ್ ಇಸ್ 640 ಲೆಸ್ ದನ್ ದ ಮೇಲ್ ಪಾಪ್ಯುಲೇಷನ್ ಇನ್ ದ ವಿಲೇಜ್. ಮೇಲ್ ಟೋಟಲ್ ಎಷ್ಟಿದ್ದಾರೆ? ಮೇಲ್ ಟೋಟಲ್ ಎಷ್ಟಾಗ್ತಾರೆ? 400. 640 ಲೆಸ್ ಇದೆ ಅಂತಂದ್ರೆ ಏನ್ ಮಾಡ್ಬೇಕು? ಮೇಲ್ ಟೋಟಲಿಗೆ 640 ಆಡ್ ಮಾಡಿದ್ರೆ ಆಗುತ್ತಾ? 400 ಪ್ಲಸ್ 640 ಎಷ್ಟಾಗುತ್ತೆ? 400 ಪ್ಲಸ್ 640 ನಥಿಂಗ್ ಬಟ್ 1040. ಟೋಟಲ್ ಮೇಲ್ ಎಷ್ಟಿದ್ದಾರೆ? 1040. ಯಾಕಂದ್ರೆ ವಿಲೇಜ್ ನಂಬರ್ ಆಫ್ ಇಲ್ಲಿಟ್ರೇಟ್ ಫಿಮೇಲ್ಸ್ ಏನಿದಾರಲ್ಲ ಇದಕ್ಕೂ ಎಷ್ಟು ಕಮ್ಮಿ ಇದ್ದಾರೆ? ಮೇಲ್
ಟೋಟಲ್ ಮೇಲ್ಗಿಂತ 640 ಕಮ್ಮಿ ಇದ್ದಾರೆ. ಹಾಗಾದ್ರೆ ಇದಕ್ಕೆ 400 640 ಆಡ್ ಮಾಡಿದ್ರೆ 1040 ಟೋಟಲ್ ನಂಬರ್ ಆಫ್ ಮೇಲ್ಸ್. ಟೋಟಲ್ ನಂಬರ್ ಆಫ್ ಮೇಲ್ಸ್ ಸಿಕ್ತಂತಂದ್ರೆ ಇದರಲ್ಲಿ ಇಲ್ಲಿಟ್ರೇಟು ಇರ್ತಾರೆ ಪ್ಲಸ್ ಲಿಟ್ರೇಟು ಇರ್ತಾರೆ, ಹೌದಲ್ವಾ? ಇಲ್ಲಿಟ್ರೇಟ್ ಪ್ಲಸ್ ಲಿಟ್ರೇಟ್ ಇಬ್ರು ಇರ್ತಾರೆ. ಸೊ ಇಲ್ಲಿ ಯಾವ ವಿಲೇಜ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ವಿಲೇಜ್ ಆರ್ ಬಗ್ಗೆ. ಆರ್ ಅಲ್ಲಿ ಇಲ್ಲಿಟ್ರೇಟ್ ಮೇಲ್ ಎಷ್ಟಿದ್ದಾರೆ ನೋಡಿ, 320. ಟೋಟಲ್ ಮೇಲ್ ಅಲ್ಲಿ ಇಲ್ಲಿಟ್ರೇಟ್ ಮೇಲ್ ನ ಮೈನಸ್ ಮಾಡಿದ್ರೆ ಲಿಟ್ರೇಟ್ ಮೇಲ್ ಸಿಗುತ್ತೆ, ಹೌದಾ? ಟೋಟಲ್ ಮೇಲ್ಸ್ ಎಷ್ಟಿದಾರಲ್ಲ ಅದರಲ್ಲಿ ಇಲ್ಲಿಟ್ರೇಟ್ ನಾವು ಮೈನಸ್ ಮಾಡಿದ್ರೆ ನಮಗೆ ಸಿಗೋದು ಲಿಟ್ರೇಟ್, ಹೌದಲ್ವಾ? ಸೊ ಡೈರೆಕ್ಟ್ಲಿ ಏನ್ ಮಾಡೋಣ, ಇಲ್ಲಿ ನೋಡ್ರಿ, ಇದ್ರಲ್ಲಿ ನಾವು 320 ಈ 1040 ಅಲ್ಲಿ 320 ಇಲ್ಲಿಟ್ರೇಟ್ ಮೇಲ್ಸ್ ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 720 ಲಿಟ್ರೇಟ್ ಮೇಲ್ಸ್, ಹೌದಾ? 720 ಲಿಟ್ರೇಟ್ ಮೇಲ್ಸ್. ಟೋಟಲ್ ಆಡ್ ಮಾಡಿದ್ರೆ 1040. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ? ಹಾಫ್ ಆಫ್ ದ ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್ ಈಸ್ ಹೌ ಮಚ್ ಪರ್ಸೆಂಟ್ ಮೋರ್ ಆರ್ ಲೆಸ್ ದನ್ ದ ಇಲ್ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್. ಇಲ್ಲಿಟ್ರೇಟ್ ಫಿಮೇಲ್ ನಮಗೆ ಇಲ್ಲಿದೆ, ಎಷ್ಟಿದೆ? 400 ಇದೆ. ಇಲ್ಲಿಟ್ರೇಟ್ ಫಿಮೇಲ್ 400 ಇದೆ, ಹೌದಾ? ಹಂಗಾದ್ರೆ ನಾವು ಏನ್ ಮಾಡ್ಕೋಬಹುದು, ಯಾವ ತರ ಇದನ್ನ ಸಾಲ್ವ್ ಮಾಡ್ಬೇಕು ನೋಡಿ. ಇವಾಗ ನೋಡಿ, ಮೇನ್ ಇಲ್ಲಿರೋದು ಪ್ರಾಬ್ಲಮ್. ಟೋಟಲ್ 40% ಇದ್ದಾರೆ. ಸ್ವಲ್ಪ ಮೂವ್ ಮಾಡ್ತೀನಿ, ತಿಳ್ಕೊಳಕ್ ಟ್ರೈ ಮಾಡಿ. ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನ ಸ್ವಲ್ಪ ಇಲ್ಲಿ ಮೂವ್ ಮಾಡಿರ್ತೀನಿ ಇಷ್ಟು. ಓಕೆ, ಇವಾಗ ನೋಡ್ರಿ, ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ? ಸಾರಿ, ಲಿಟ್ರೇಟ್ ಪ್ಲಸ್ ಇಲ್ಲಿಟ್ರೇಟ್ ಎಷ್ಟಾಗುತ್ತೆ? 100 ಆಗುತ್ತೆ, 100% ಆಗುತ್ತೆ, ಹೌದಾ? ಹೌದೋ ಇಲ್ವೋ? ವಿಲೇಜ್ ಆರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ವಿಲೇಜ್ ಆರ್ ಬಗ್ಗೆ. ಲಿಟ್ರೇಟ್ ಮೈನಸ್ ಇಲ್ಲಿಟ್ರೇಟ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿದೆ ನೋಡಿ. ಲಿಟ್ರೇಟ್ ಮೈನಸ್ ಇಲ್ಲಿಟ್ರೇಟ್ ಇದೇ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಎಷ್ಟಿದೆ? 40%, ಹೌದಾ? 40%. ಸೊ ಈ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ಲಿಟ್ರೇಟ್ ಕ್ಯಾನ್ಸಲ್ಸ್, ಇಲ್ಲಿಟ್ರೇಟ್ ಕ್ಯಾನ್ಸಲ್ಸ್. 2 times ಲಿಟ್ರೇಟ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು 140%, ಹೌದಾ? ಹಾಗಾದ್ರೆ ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ? 140 ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ 70%. ಲಿಟ್ರೇಟ್ 70 ಇದ್ರೆ ಇಲ್ಲಿಟ್ರೇಟ್ ವಿಲ್ ಬಿ ಡೆಫಿನೆಟ್ಲಿ 30%. ಇಲ್ಲಿಟ್ರೇಟ್ ಎಷ್ಟಾಗುತ್ತೆ? 30%, ಹೌದಾ? ಹೌದಾ ಅಲ್ವಾ? ಇವಾಗ ಇಲ್ಲಿಟ್ರೇಟ್ ನಮ್ಮ ಕಡೆ ಮೇಲ್ಸ್ ಇದ್ದಾರೆ, ಫಿಮೇಲ್ಸ್ ಇದ್ದಾರೆ. ಟೋಟಲ್ ಎಷ್ಟಾಗ್ತಾರೆ? ಇಲ್ಲಿಟ್ರೇಟ್ ಮೇಲ್ಸ್, ಇಲ್ಲಿಟ್ರೇಟ್ ಫಿಮೇಲ್ಸ್. ಈ 30% ಈಸ್ ಈಕ್ವಲ್ ಟು, ಈ 30% ಏನಿದೆ ಅಲ್ಲ, ಈಕ್ವಲ್ ಟು 320 ಪ್ಲಸ್ 400, ಹೌದಾ? ಇಲ್ಲಿಟ್ರೇಟ್ ಮೇಲ್ ಪ್ಲಸ್ ಇಲ್ಲಿಟ್ರೇಟ್ ಫಿಮೇಲ್ ಎಷ್ಟಾಗುತ್ತೆ? 720, ಹೌದಾ? ಇಲ್ಲಿ ಡಾಟಾ ಇಷ್ಟೇ ಬರ್ಕೊಳ್ರಿ, ನಮಗ್ ಬೇಕಾಗಿರೋದು ಏನು ನೋಡೋಣ ನಾವು. ಹಾಫ್ ಆಫ್ ಲಿಟ್ರೇಟ್ ಫಿಮೇಲ್, half of literate female population is how much percent more or less than the literate female population? Female illiterate population. ಹಂಗಾದ್ರೆ ನಾವು ಇಲ್ಲಿ 100% ತೆಗಿಬೋದಾ? ನೋಡಿಲ್ಲಿ 720 ಡಿವೈಡೆಡ್ ಬೈ 30 ಇಂಟು 100 ಮಾಡಿದ್ರೆ ಟೋಟಲ್ ಪಾಪ್ಯುಲೇಷನ್ ಸಿಗುತ್ತಾ? 0 0 ಕ್ಯಾನ್ಸಲ್, 3 2 3 4 2400 ಟೋಟಲ್ ಪಾಪ್ಯುಲೇಷನ್ ಆಯ್ತಾ ವಿಲೇಜ್ ಆರದ್ದು. ಸೊ ಆ 2400 ಅಲ್ಲಿ ಇವು ಎರಡು ಎಷ್ಟಿದೆ? 1040 ಪ್ಲಸ್ 400 1440 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 60, ಹೌದಾ? 1440 60 ಅಗೇನ್ 14 ಒಳಗೆ 5 ಹೋದ್ರೆ 960, ಹೌದಾ? 960 ಇಲ್ಲಿ ಲಿಟ್ರೇಟ್ ಫಿಮೇಲ್ಸ್ ಬಂದ್ರು. ನಮಗೇನ್ ಕೇಳಿದ್ದಾರೆ? ಹಾಫ್ ಆಫ್ ದ ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್. ಹಾಫ್ ಆಫ್ ದ ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್ ಎಷ್ಟಿದೆ? ಇದರ ಹಾಫ್ 960, ಹಾಫ್ ಇಸ್ ನಥಿಂಗ್ ಬಟ್ 480. 960 ಹಾಫ್ is how much percent more or less than the illiterate female population? Illiterate female ಎಷ್ಟಿದ್ದಾರೆ? 400 ಇದ್ದಾರೆ. ಎಷ್ಟಿದ್ದಾರೆ? 400 ಇದ್ದಾರೆ. ಎಷ್ಟು ಜಾಸ್ತಿ ಕಮ್ಮಿ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಕಮ್ಮಿ ಅಂತ ಇದೆ? ಎಷ್ಟು ಜಾಸ್ತಿ ಇದೆ? 80 ಜಾಸ್ತಿ ಇದೆ ಕಂಪೇರ್ಡ್ ಟು ದಿಸ್ 400 ಇಂಟು 100, ಹೌದಾ? 00 ಕ್ಯಾನ್ಸಲ್, 4 1 4 20 ಎಷ್ಟು ಬಂತು?
20%. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ಹೌದಾ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್. ಓಕೆ, ರೆಗ್ಯುಲರ್ ಕ್ಲಾಸ್ ಅಲ್ಲಿ ಈ ಸ್ಪೀಡಲ್ಲಿ ಮಾಡಿಸೋದಿಲ್ಲ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಇಲ್ಲಿಟ್ರೇಟ್ಸ್ ಇನ್ ವಿಲೇಜ್ ಪಿ ಈಸ್ ಎ. ವಿಲೇಜ್ ಪಿ ಅಲ್ಲಿ ಇಲ್ಲಿಟ್ರೇಟ್ಸ್ ಏನಿದಾರಲ್ಲ ಎ ಇದ್ದಾರೆ. ವಿಲೇಜ್ ಪಿ ಅಲ್ಲಿ ಇಲ್ಲಿಟ್ರೇಟ್ಸ್ ಏನಿದಾರಲ್ಲ ಅವ್ರದ್ದು ವ್ಯಾಲ್ಯೂ ಎಷ್ಟಿದೆ? ಎ ಅಂತ ಕೊಟ್ಟಿದ್ದಾರೆ. ವೈಲ್ ದ ನಂಬರ್ ಆಫ್ ಲಿಟ್ರೇಟ್ಸ್, ಇಲ್ಲಿ ನೋಡ್ರಿ ಸ್ಲೈಡ್ ಚೇಂಜ್, ಲಿಟ್ರೇಟ್ಸ್ ಎ ಅಂತ ಇದೆ, ಇಲ್ಲಿಟ್ರೇಟ್ಸ್ ಇನ್ ವಿಲೇಜ್ ಈಸ್ ಬಿ. ಇಲ್ಲಿಟ್ರೇಟ್ಸ್ ವ್ಯಾಲ್ಯೂ ಏನಿದೆ? ಬಿ ಅಂತ ಕೊಟ್ಟಿದ್ದಾರೆ. ಹೌದಾ? ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಈಸ್ 1152, ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಎಷ್ಟಿದೆ ಎರಡರ ನಡುವೆ? ಯಾವ ವಿಲೇಜ್ ಬಗ್ಗೆ ಮಾತಾಡ್ತಾ ಇದೀವಿ? ಸ್ವಲ್ಪ ಇದನ್ನ ನಾನು ಮೂವ್ ಮಾಡ್ತೀನಿ, ಇದನ್ನ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆನಾ? ವಿಲೇಜ್, ಯಾವ ವಿಲೇಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾವ ವಿಲೇಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ, ವಿಲೇಜ್ ಪಿ ಬಗ್ಗೆ. ವಿಲೇಜ್ ಪಿ ಅಲ್ಲಿ ಡಿಫ್ರೆನ್ಸ್ ಏನಿದೆ? ಲಿಟ್ರೇಟ್ ಮತ್ತೆ ಇಲ್ಲಿಟ್ರೇಟ್ ಅಲ್ಲಿ 60% ಇದೆ. ಅದೇ 60% ಏನಂತ ಕೊಟ್ಟಿದ್ದಾರೆ? ದಿಸ್ 60% ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ದಿಸ್ 60% ಏನ್ ಡಿಫ್ರೆನ್ಸ್ ಇದೆಯಲ್ಲ ಲಿಟ್ರೇಟ್ ಮತ್ತೆ ಇಲ್ಲಿಟ್ರೇಟ್ ಅಲ್ಲಿ, ಇದೇ ಕೊಟ್ಟಿದ್ದಾರೆ ಡಿಫ್ರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಅಂಡ್ ಬಿ ಇಸ್ ನಥಿಂಗ್ ಬಟ್ ಲಿಟ್ರೇಟ್ ಅಂಡ್ ಇಲ್ಲಿಟ್ರೇಟ್. ಈ 60% ಎದಕ್ಕೆ ಈಕ್ವಲ್ ಇದೆ ಅಂತಂದ್ರೆ 1152. ಹೌದಾ? 1152. ಸೊ 100% ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? 1152 ಡಿವೈಡೆಡ್ ಬೈ 60 ಇಂಟು 100. ಹೌದಾ? 0 0 ಕ್ಯಾನ್ಸಲ್, 6 1 6, 55, 6 9 54, 12 2 ಟೋಟಲ್ ಪಾಪ್ಯುಲೇಷನ್ ಎಷ್ಟಾಯ್ತು? 1920. ಹೌದಾ? 1920. ದೆನ್ ಮತ್ತೆ ಡಿಫ್ರೆನ್ಸ್ ಎಷ್ಟಿದೆ? ಇವಾಗ 1920 ಟೋಟಲ್ ಪಾಪ್ಯುಲೇಷನ್ ಮತ್ತೆ ಡಿಫ್ರೆನ್ಸ್ ಈಗ ನೋಡ್ರಿ, ಎ ಪ್ಲಸ್ ಬಿ ಈಸ್ 1920 ಟೋಟಲ್ ಪಾಪ್ಯುಲೇಷನ್, ಆದರೆ ಎ ಮೈನಸ್ ಬಿ ಈಸ್ 1152 ಈಸ್ ನಥಿಂಗ್ ಬಟ್ 8 1 ಕ್ಯಾರಿ 6, 12 ಒಳಗೆ 6 ಹೋದ್ರೆ 6, ಅಗೇನ್ 2 ಹೋದ್ರೆ 7, 68. ಇದೇನಾಗುತ್ತೆ? 2 ಟೈಮ್ಸ್ ಎ ಇಸ್ ಈಕ್ವಲ್ ಟು, ಸಾರಿ ಇಲ್ಲಿ ನೋಡ್ರಿ ಅಡಿಷನ್ ಮಾಡಬೇಕಾಗಿತ್ತು, ಸ್ಲೈಡ್ ಚೇಂಜಸ್. 2 7 0 ಅಗೇನ್ 3. ಎ ಎಷ್ಟು ಬಂತು? ಎ ಅಂತಂದ್ರೆ ಲಿಟ್ರೇಟ್ 2 1 2 5 2 3 2 6. ಹೌದಾ? ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟು ಬಂತು? 1536. ಹೌದಾ? 1536 ಕರೆಕ್ಟ್ ಇದೆಯಾ? 7 10 ಎಸ್. ನೆಕ್ಸ್ಟ್ ಈ 1920 ಅಲ್ಲಿ 1536 ತೆಗೆದ್ರೆ ಎಷ್ಟಾಗುತ್ತೆ? 4 ಅಗೇನ್ 4, 12 ಅಲ್ಲಿ 4 ಹೋದ್ರೆ 8, ಅಗೇನ್ 6 ಹೋದ್ರೆ 384 ಟೋಟಲ್ ನಂಬರ್ ಆಫ್ ಇಲ್ಲಿಟ್ರೇಟ್ಸ್. ಇವಾಗ ನಮಗೆ ಏನ್ ಕೇಳಿದ್ದಾರೆ? ದೆನ್ ಫೈಂಡ್ ದ ನಂಬರ್ ಆಫ್ ಇಲ್ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್ ಆಫ್ ವಿಲೇಜ್ ಪಿ. ಹೆಂಗ್ ತೆಗಿತೀರಾ? ಟೋಟಲ್ ಇಲ್ಲಿಟ್ರೇಟ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಿದೆ ನಮಗೆ ವಿಲೇಜ್ ಪಿದು. ಅದರಲ್ಲಿ ಮೇಲ್ ಇಲ್ಲಿಟ್ರೇಟ್ಸ್ ವ್ಯಾಲ್ಯೂ ನಾವು ಮೈನಸ್ ಮಾಡಿದ್ರೆ ಆಬ್ವಿಯಸ್ಲಿ ದಟ್ ವಿಲ್ ಗಿವ್ ಅಸ್ ದ ಫಿಮೇಲ್ ಇಲ್ಲಿಟ್ರೇಟ್ ಪಾಪ್ಯುಲೇಷನ್. ನೋಡ್ರಿ ಇಲ್ಲಿ ಯಾವ ತರ ಅಂತಂದ್ರೆ ಟೋಟಲ್ ಇಲ್ಲಿಟ್ರೇಟ್ 184 ಇದ್ದಾರೆ, ಇದರಲ್ಲಿ ನಾನು ಮೇಲ್ ಇಲ್ಲಿಟ್ರೇಟ್ ಮೈನಸ್ ಮಾಡಿದ್ರೆ ಇನ್ನು ಉಳಿಯೋದು ಫಿಮೇಲ್ ಇಲ್ಲಿಟ್ರೇಟ್ 6 5 2. ಸೊ ಯುವರ್ ಆನ್ಸರ್ ವಿಲ್ ಬಿ ಫಿಮೇಲ್ ಇಲ್ಲಿಟ್ರೇಟ್ಸ್ 256. ಓಕೆನಾ? ಸೊ ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ನೋಡಿ, ಇಫ್ ದ ರೇಷಿಯೋ ಆಫ್ illiterate females to literate males in village U, illiterate female to illiterate males is 9:4. illiterate males ಅಂತೂ ಡಾಟಾ ಇದೆ ನಮ್ಮ ಕಡೆ. ಈ 4 part is equal to 72. illiterate males ಎಷ್ಟಿದ್ದಾರೆ? 72. 4 part equal to 72 ಅಂತಂದ್ರೆ 1 part equal to 72 divided by 4 is nothing but 18 9s is nothing but 162. ಇದು ಹೆಂಗಂತ ಕೇಳಬೇಡಿ, ನೀವು ಪ್ರೀ ಕ್ಲಿಯರ್ ಮಾಡಿದಿರಾ ಅನ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಬೇಸಿಕ್ ಕ್ಲಾಸ್ ಆಗಿದ್ರೆ ಹೆಂಗಂತ ಹೇಳ್ಕೊಡ್ತಾ ಇದ್ದೆ ನಾನು. ಓಕೆ, ದೆನ್ ಏನ್ ಕೇಳಿದ್ದಾರೆ? ದೆನ್ ಫೈಂಡ್ ದ ಲಿಟ್ರೇಟ್ ಪಾಪ್ಯುಲೇಷನ್ ಆಫ್ ದ ವಿಲೇಜ್. ಲಿಟ್ರೇಟ್ ಪಾಪ್ಯುಲೇಷನ್ ಆಫ್ ದ ವಿಲೇಜ್ ಅಂತ ಕೇಳಿದ್ದಾರೆ. ಇಲ್ಲಿಟ್ರೇಟ್
ಇವ್ರು ಎಷ್ಟಾದ್ರು ಫಿಮೇಲ್ 162. ಡಿಫ್ರೆನ್ಸ್ ಏನಿದೆ ಲಿಟ್ರೇಟ್ ಮತ್ತೆ ಇಲ್ಲಿಟ್ರೇಟ್ ಅಲ್ಲಿ? ಇಲ್ಲಿ ನೋಡ್ರಿ, ಸೇಮ್ ನಾನು ಲಿಟ್ರೇಟಿಗೆ ಏನಂತ ರಿಪ್ರೆಸೆಂಟ್ ಮಾಡ್ತೀನಿ, ಎ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿಟ್ರೇಟಿಗೆ ಬಿ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಎ ಪ್ಲಸ್ ಬಿ, ಲಿಟ್ರೇಟ್ ಪ್ಲಸ್ ಇಲ್ಲಿಟ್ರೇಟ್, ಟೋಟಲ್ ಪಾಪ್ಯುಲೇಷನ್ ಇಸ್ ನಥಿಂಗ್ ಬಟ್ 100%. ಡಿಫ್ರೆನ್ಸ್ ಏನಿದೆ ಎ ಮತ್ತೆ ಬಿ ನಡು? ಡಿಫ್ರೆನ್ಸ್ ಏನಿದೆ 64%. ಡಿಫ್ರೆನ್ಸ್ ಬಿಟ್ವೀನ್ ದ ಲಿಟ್ರೇಟ್ ಅಂಡ್ ಇಲ್ಲಿಟ್ರೇಟ್ ಪಾಪ್ಯುಲೇಷನ್ 64 ಇದೆಯಲ್ಲ, ಇಲ್ಲಿ ನೋಡ್ರಿ. a minus b is equal to 64. ಇಕ್ವೇಶನ್ ಸಾಲ್ವ್ ಮಾಡಿದ್ರೆ 2 times a equal to 164, a equal to 82%. ಹೌದಾ? b equal to 18%. ಹೌದಾ? ಟೋಟಲ್ ಎಷ್ಟಿದ್ದಾರೆ? ಬಿ ಅಂತಂದ್ರೆ ಏನು? ಇಲ್ಲಿಟ್ರೇಟ್ ಪಾಪ್ಯುಲೇಷನ್. ಇಲ್ಲಿಟ್ರೇಟ್ ಪಾಪ್ಯುಲೇಷನ್ ಟೋಟಲ್ ಎಷ್ಟಿದ್ದಾರೆ? ದಿಸ್ 18% is equal to 162 plus 72 ಎಷ್ಟಾಯ್ತು? 234. ಹಂಗಾದ್ರೆ ನಮಗೆ ಏನ್ ಕೇಳಿದ್ದಾರೆ? ದೆನ್ ಫೈಂಡ್ ದ ಲಿಟ್ರೇಟ್ ಪಾಪ್ಯುಲೇಷನ್. ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ? 82 ಇದೆ. ಯಾವ ತರ ನೋಡಿ, ಇಲ್ಲಿ 234 divided by 18 into 82. 9 2s are 9 1s are 9, remaining 9 2s are 18, remaining 54. 9 6s are 2 1s are 2, 13s are 82 into 13 is 820 plus 82 into 3 240. 820 plus 246 ಎಷ್ಟಾಯ್ತು? 6610. ಎಷ್ಟು ಆನ್ಸರ್ ಬರುತ್ತೆ? ಆನ್ಸರ್ ಯಾವ್ದು ಕರೆಕ್ಟ್ ಇದೆ? ಆಪ್ಷನ್ ಡಿ, 1066 ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ಓಕೆ, ಇದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ವಿಲೇಜಸ್ ದ ಲಿಟ್ರೇಟ್ ಪಾಪ್ಯುಲೇಷನ್ ಈಸ್, ಇಲ್ಲಿ ನೋಡ್ರಿ, ವಿಲೇಜಸ್ ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ? 2448 and the number of female illiterates is 10z plus 182. ಸೊ ಇವಾಗ ಏನ್ ತಗೊಬಂದ್ ನಾವು ಅದೇ ತರ ಮಾಡ್ತೀನಿ ನಾನು. ಲಿಟ್ರೇಟ್ ಪಾಪ್ಯುಲೇಷನ್ ಏನಂತ ತಗೋತೀನಿ? ಲಿಟ್ರೇಟ್ ಇಸ್ ಈಕ್ವಲ್ ಟು ಎ, ಇಲ್ಲಿಟ್ರೇಟ್ ಇಸ್ ಈಕ್ವಲ್ ಟು ಬಿ ಅಂತ ತಗೋತೀನಿ. ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ 100%. ಡಿಫ್ರೆನ್ಸ್ ಏನಿದೆ? ಎ ಮೈನಸ್ ಬಿ. ಡಿಫ್ರೆನ್ಸ್ ಎಷ್ಟಿದೆ? ವಿಲೇಜ್ ಎಸ್ ಬಗ್ಗೆ ಮಾತಾಡ್ತಾ ಇದೀವಿ. ವಿಲೇಜ್ ಎಸ್ ಡಿಫ್ರೆನ್ಸ್ ಎಷ್ಟಿದೆ? 70%. ಹೌದಾ? ಡಿಫ್ರೆನ್ಸ್ ಎಷ್ಟಿದೆ? 70%. 2 times a ಎಷ್ಟಾಗುತ್ತೆ? 170 is nothing but a equal to 285, b equal to 15%. ಹೌದಾ? 85%, 15%. ಸೊ ಲಿಟ್ರೇಟ್ ಪಾಪ್ಯುಲೇಷನ್ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 85% is nothing but 2448. ನಮಗ್ ಬೇಕಾಗಿರೋದು ಟೋಟಲ್ ಇಲ್ಲಿಟ್ರೇಟ್ ಪಾಪ್ಯುಲೇಷನ್. ಯಾವ ತರ ಮಾಡೋಣ ನೋಡಿ, 2448 divided by 85 into 15. ಹೌದಾ? 5 3s are 5, 17s are 17 1s are 17, 1s are 17, 60 ಎಷ್ಟು ಉಳಿತ್ರಿ? 74, 4s are 68, again 68, 4s are ಎಷ್ಟಾಯ್ತು? ಟೋಟಲ್ ಇಲ್ಲಿಟ್ರೇಟ್ ಪಾಪ್ಯುಲೇಷನ್ 3 4s are 12, 3 3 1s are 3 plus 1 432. 432 ಏನಿದೆ? ಟೋಟಲ್ illiterate population. ಟೋಟಲ್ illiterate. ಹೌದಾ? ಟೋಟಲ್ illiterate population. ಅದರಲ್ಲಿ ನಾವು ಇವಾಗ ಮೇಲ್ಸ್ ಗೊತ್ತಿದೆ, ನಮ್ಗೆ ಮೇಲ್ಸ್ ಗೊತ್ತಿದೆ. ಯಾವ ವಿಲೇಜ್ ಬಗ್ಗೆ ಮಾಡ್ತಾ ಇದ್ವಿ? ಎಸ್, 200 ಆರ್ ಮೇಲ್ಸ್. ಟೋಟಲ್ illiterate ಅಲ್ಲಿ 200 ಮೇಲ್ಸ್ ಇದ್ದಾರೆ. ಆ 200 ನ ಟೋಟಲ್ illiterate ಮೇಲ್ಸ್ ಅಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಸಿಗೋದೇನು? ಫಿಮೇಲ್ illiterates. ಹೌದಾ? ಇಲ್ಲಿ ನೋಡ್ರಿ, ಇದರಲ್ಲಿ ಮೇಲ್ ಇಲ್ಲಿಟ್ರೇಟ್ಸ್ ನಾನು ಮೈನಸ್ ಮಾಡಿದ್ರೆ ನಮಗೆ ಸಿಗೋದು ಫಿಮೇಲ್ 432 minus 200 ಸಿಗೋದು ನಮಗೆ ಏನಿದೆ? ಫಿಮೇಲ್. ಇದು ಮೇಲ್ ಇಲ್ಲಿಟ್ರೇಟ್ಸ್, ಇದು ಫಿಮೇಲ್ ಇಲ್ಲಿಟ್ರೇಟ್ಸ್. ಇದನ್ನೇ ಎದಕ್ಕೆ ಸಮಾನ ಅಂತ ಕೊಟ್ಟಿದ್ದಾರೆ? ಇಲ್ಲಿ ನೋಡ್ರಿ, ಫಿಮೇಲ್ ಇಲ್ಲಿಟ್ರೇಟ್ಸ್ ಎದಕ್ಕೆ ಸಮಾನ ಅಂತ ಕೊಟ್ಟಿದ್ದಾರೆ? 10z plus 182 ಇದೇ ನಂಬರ್ ಆಫ್ ಫಿಮೇಲ್ ಇಲ್ಲಿಟ್ರೇಟ್ಸ್ 232. 10z ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 50 ಆಗುತ್ತೆ ನೋಡ್ರಿ. ಸೊ z 50 divided by 10 ನಥಿಂಗ್ ಬಟ್ 5. ಸೊ z ವ್ಯಾಲ್ಯೂ ಎಷ್ಟು ಸಿಕ್ತು? 5 ಸಿಕ್ತು ನಮಗೆ. ಸೊ ವಿಚ್ ಆಪ್ಷನ್ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್? ಆಪ್ಷನ್ ನಂಬರ್ ಸಿ. ಸಿ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್ 5. ಓಕೆ, ಇದೇ ತರ 5th ಕ್ವಶನ್
ನೀವು ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಡ್ರಾಪ್ ಮಾಡ್ರಿ ನನಗೆ. ಓಕೆ, ಇದು ಹೋಮ್ವರ್ಕ್ ಅಂತ ತಗೊಳ್ರಿ. ಏನ್ ಹೇಳ್ರಿ, ಹೋಮ್ ವರ್ಕ್ ಅಂತ ತಗೊಳ್ರಿ. ಮಾಡಿ ಆಪ್ಷನ್ ಅಲ್ಲಿ ಆನ್ಸರ್ಸ್ ಹೇಳಿ. ಇಲ್ಲ ಅಂತಂದ್ರೆ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಆಫ್ಲೈನ್ ಕ್ಲಾಸ್ ಅಲ್ಲಿ ಇಲ್ಲೇ ಇರ್ತೀನಿ ನಾನು, ಕ್ಯಾಂಪಸ್ ಅಲ್ಲಿ, ಸಪ್ತಾಪುರ್ ಕ್ಯಾಂಪಸ್ ಅಲ್ಲಿ, ಇಲ್ಲೇ ಬಂದು ಕೇಳ್ಬೋದು ನೀವು. ಓಕೆ, ಸೊ ನೆಕ್ಸ್ಟ್ 7th ಪಾರ್ಟ್ ಬರೋವರೆಗೂ ಥ್ಯಾಂಕ್ ಯು, ಬಿ ಹ್ಯಾಪಿ, ಹ್ಯಾವ್ ಎ ನೈಸ್ ಡೇ. ಓಕೆ.